ಗೃಹಲಕ್ಷ್ಮಿ ಕಂತು ವಿಳಂಬದ ಬಗ್ಗೆ ವಿಧಾನಸಭೆಯಲ್ಲಿ ಇವತ್ತು ಜಟಾಪಟಿ ನಡೆದಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಸ್ಟ್ವರೆಗೆ ಹಣ ಬಿಡುಗಡೆ ಮಾಡಿದ್ದೇವೆ, 3 ತಿಂಗಳ ಕಂತು ವಿಳಂಬವಾಗಿದೆ ಅಂತ ತಪ್ಪು ಉತ್ತರ ಕೊಟ್ಟಿದ್ದಾರೆ. ಈ ಮೂಲಕ ಸದನಕ್ಕೆ ಅಗೌರವ ತೋರಿದ್ದಾರೆ ಅಂತ ವಿಪಕ್ಷ ನಾಯಕ ಅಶೋಕ್ ಅವರ ಕಿಡಿ. ಫೆಬ್ರವರಿ ಮಾರ್ಚ್ ತಿಂಗಳವರೆಗೆ ಫಲಾನುಭವಿಗಳಿಗೆ ಹಣ ಬಿಡುಗಡೆಯಾಗಿಲ್ಲ, ಸದನಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟಂತ ಸಚಿವರ ವಿರುದ್ಧ ಕ್ರಮಕ್ಕೆ ಅಶೋಕ್ ಅವರ ಒತ್ತಾಯ. ಸಿಎಂ ಸಿದ್ದರಾಮಯ್ಯವರು ಮಧ್ಯಪ್ರವೇಶ ಮಾಡ್ತಾರೆ. ನನ್ನ ಪ್ರಕಾರ ಆಗಸ್ಟ್ವರೆಗೆ ಕಂತು ಬಿಡುಗಡೆ ಮಾಡಲಾಗಿದೆ, ಒಂದು ವೇಳೆ ಬಿಡುಗಡೆ ಆಗದಿದ್ರೆ ಕೂಡಲೇ ಕೊಡಿಸೋಣ ಅಂತ ಅಂತಾರೆ. ಆದರೆ ತಪ್ಪು ಮಾಹಿತಿ ಕೊಟ್ಟ ಸಚಿವರ ವಿರುದ್ಧ ಹಕ್ಕುಚ್ಯುತಿಗೆ ಸುನಿಲ್ ಕುಮಾರ್ ಆಗ್ರಹಿಸುತ್ತಾರೆ. ಸ್ಪೀಕರ್ ಖಾದರ್ ಮಧ್ಯಪ್ರವೇಶ ಮಾಡಿ ಸೋಮವಾರ ಸಚಿವರಿಂದಲೇ ಉತ್ತರ ಕೊಡಿಸೋದಾಗಿ ಭರವಸೆ ಕೊಡ್ತಾರೆ. ಇನ್ನು ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜಿಲ್ಲಾ ಉಪನಿರ್ದೇಶಕರು ಬರೆದ ಪತ್ರದ ದಾಖಲೆಯನ್ನು ಬಿಡುಗಡೆ ಮಾಡ್ತಾರೆ. ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಬಿಡುಗಡೆ ಮಾಡಿಲ್ಲ, ಇವರು ಹಣ ಬಿಡುಗಡೆ ಮಾಡಿದ್ರೆ ಅದು ಎಲ್ಲಿ ಹೋಯಿತು ಅಂತ ಪ್ರಶ್ನೆ. ಈ ಮಧ್ಯೆ ಕರ್ನಾಟಕ ಸರ್ಕಾರದ ಉಚಿತ ಭಾಗ್ಯಗಳ ಬಗ್ಗೆ ಉದ್ಯಮಿ ಮೋಹನ್ ದಾಸ್ ಪೈ ಮತ್ತೆ ಕಿಡಿಕಾರಿದ್ದಾರೆ. ಫ್ರೀ ಭಾಗ್ಯಗಳಿಂದ ಕರ್ನಾಟಕದ ಅಭಿವೃದ್ಧಿ ಕುಂಠಿತವಾಗಿದೆ ಅಂತ ಎಕ್ಸ್ ಖಾತೆಯಲ್ಲಿ ಟೀಕಿಸಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಅವ್ರು ಹೇಳಿದ್ದಾರೆ, ಅವರು ಲೆಟರ್ ಕೊಟ್ಟಿದ್ದಾರೆ, ಅಫಿಷಿಯಲ್ ಲೆಟರ್ ಇದು. ದಿಸ್ ಇಸ್ ಅಫಿಷಿಯಲ್ ಲೆಟರ್. ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಧಾರವಾಡ ಜಿಲ್ಲೆ ಗೃಹಲಕ್ಷ್ಮಿ ಯೋಜನೆಯ ನೋಂದಾವಣಿಯಾದ ಫಲಾನುಭವಿಗಳಿಗೆ ಫೆಬ್ರವರಿ 25 ಹಾಗೂ ಮಾರ್ಚ್ 2025 ತಿಂಗಳ ಸಹಾಯಧನ ಸರ್ಕಾರದಿಂದ ಬಿಡುಗಡೆಯಾಗಿರುವುದಿಲ್ಲ ಎಂಬ ಮಾಹಿತಿಯನ್ನು ಮಾನ್ಯರಿಗೆ ಈ ಮೂಲಕ ಗೌರವಗಳೊಂದಿಗೆ ಸಲ್ಲಿಸುತ್ತಿದ್ದೇನೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಷ್ಟೆಲ್ಲ ಮಾಹಿತಿ ಇದೆ. ಪಾಟೀಲ್ರೆ, ನಾವೇನಾದ್ರು ಕಾನೂನು ತಪ್ಪು ಹೇಳಿದ್ರೆ 100 ಚುಚ್ಚಾಕ್ತೀರ ನೀವು. ಈ ಸೂಜಿಯಲ್ಲಿ ಚುಚ್ತಾರಲ್ಲ, ಈ ಜಾಲಿ ಮುಳ್ಳಲ್ಲಿ ಹಂಗೆ ಚುಚ್ಚಾಕ್ಬಿಡ್ತೀರ ನಮಗೆ. ಇವಾಗ ಮಂತ್ರಿ ಈ ಥರ ಸದನಕ್ಕೆ ತಪ್ಪುಗಳು ಹೇಳಿದ್ರೆ ಸದನದಲ್ಲಿರೋ ನೀವೆಲ್ಲರೂ ಹೇಳೋದನ್ನ ನಾವು ಯಾವ ಗ್ಯಾರಂಟಿ ಅಂತ ನಂಬೇಕು? ನಾವು ಸದನದಲ್ಲಿ ಎಲ್ಲ ಮಂತ್ರಿಗಳು ಕೊಡ್ತಾರೆ, ನಾವು ಅದನ್ನು ವೇದವಾಕ್ಯ ಭಗವದ್ಗೀತೆ ನಾವೆಲ್ಲ ಅಂತ ತಿಳ್ಕೊಂತೀರಿ. ನಾವು ಮುಖ್ಯಮಂತ್ರಿಗಳು ನಾಳೆ ಕೊಡೋರು ಇದ್ದಾರೆ. ಫೆಬ್ರವರಿ ಮಾರ್ಚ್ನಲ್ಲಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಕೊಡದೆ ಹೋದರೆ ಕೂಡಲೇ ಕೊಡಿಸೋಣ, ಒಂದು ವೇಳೆ ಕೊಡದೆ ಹೋದರೆ ಕೂಡಲೇ ಕೊಡಿಸೋಣ. ಅವ್ರು ಹೇಳಿರ್ತಕ್ಕಂಥದ್ದು ಮಾರ್ಚ್ ಏಪ್ರಿಲ್ನಲ್ಲಿ ಅವ್ರ ಗಮನಕ್ಕೆ ತಂದಿರ್ತಾರೆ. ನನ್ನ ಪ್ರಕಾರ ಆಗಸ್ಟ್ವರೆಗೆ ರಿಲೀಸ್ ಮಾಡಿದ್ದೀವಿ ನಾವು ದುಡ್ಡನ್ನು. ಆಗಸ್ಟ್ವರೆಗೂ ಕೂಡ ರಿಲೀಸ್ ಮಾಡಿದ್ದೀವಿ. ಯಾವಾಗಲೂ ಈಗ ಒಂದು ಸಮಸ್ಯೆ ಏನಿದೆ, ರಿಲೀಸ್ ಆಗದೆ ರಿಲೀಸ್ ಮಾಡ್ತದೆ ಮುಖ್ಯಮಂತ್ರಿ ಹೇಳಿದ್ದಾರೆ, ಆಯಿತು ಅಲ್ಲ, ಕರೆಕ್ಟ್. ಎರಡನೇದೇನಿದೆ, ಆ ತಪ್ಪು ಮಾಹಿತಿ ಯಾಕೆ ಬಂತು ನಮಗೆ? ನಾವು ಸದನದ ವಿಶ್ವಾಸ ಇಟ್ಟು, ಮಂತ್ರಿಗಳ ಮೇಲೆ ವಿಶ್ವಾಸ ಇಟ್ಟು ನಾವು ಅವ್ರು ಹೇಳಿದ್ದನ್ನು ನಾವು ಕೇಳ್ತೇವೆ, ಅದೇ ನಾವು ಅರ್ಥ ಮಾಡಿಕೊ ಆಯ್ತು ಅಂತೇಳಿ. ಮತ್ತು ಈ ರೀತಿಯ ತಪ್ಪು ಮಾಹಿತಿ ನಮಗೆ ಯಾಕೆ ಸರ್ಕಾರದಿಂದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಹಳ ಸ್ಪಷ್ಟವಾಗಿ. ಫೆಬ್ರವರಿ 2025 ಮತ್ತು ಮಾರ್ಚ್ 2025 ಹಣವನ್ನು ನಮಗೆ ಬಂದಿಲ್ಲ, ನಾವು ಯಾವುದೋ ಅಕೌಂಟಿಗೆ ಜಮೆ ಮಾಡಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಇವತ್ತು 3 ಜಿಲ್ಲೆಗಳ ಉಪನಿರ್ದೇಶಕರು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಮಾನ್ಯ ಸಚಿವರು ಇವತ್ತೇನು ಸದನಕ್ಕೆ ಸುಳ್ಳು ಹೇಳಿದ್ದಾರೆ. ಫೆಬ್ರವರಿ ಮತ್ತು ಮಾರ್ಚ್ 2025 ನೀವು ದುಡ್ಡು ಹಾಕೇವೆ ಅನ್ನುವಂಥದ್ದು ಕರೆ ಇದೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಜನರಿಗೆ ಇವರು ಹಾಕ್ತಾ ಇರೋ ದುಡ್ಡಿನ ವಿಷಯದಲ್ಲಿ ಎಷ್ಟು ಟೇಕನ್ ಫಾರ್ ಗ್ರಾಂಡೆಡ್ ಅಂದರೆ ಜನನೂ ಏನು ಸಿಡ್ದೆ ಹೇಳಲ್ಲ. ಏನಾದರೂ ಒಂದು ವೇಳೆ ಇದ್ರ ಬಗ್ಗೆ ಮಾತಾಡಿದರೆ ಎಲ್ಲ ಅಕೌಂಟಿಂದ ನಮ್ಮನ್ನು ಕಿತ್ತಾಕ್ಬಿಡ್ತಾರೋ, ಹಣ ಹಾಕಲ್ವೋ ಅನ್ನೋ ಭಯ ಇದೆ. ಇಲ್ಲ, ಏನು ಮಾಡುವಂಥ ಪರಿಸ್ಥಿತಿಯಲ್ಲಿದ್ದಾರೆ ಹೇಳಿ? ಇವಾಗ ಜನ ಅಧಿಕಾರ ಕೊಟ್ಟಾಗಿದೆ 5 ವರ್ಷ ಸುಮ್ಮನೆ ಇರಬೇಕು, ಬಂದಷ್ಟು ಬರಲಿ, ಯಾವಾಗಾದರೂ ಹಾಕ್ಲಿ ಬಿಡು ಅಂತ ಹೇಳಿ. ಬಟ್ ಯಾರಿಗೆ ಸಮಸ್ಯೆ ಅಂತಂದ್ರೆ, ಪ್ರತಿ ತಿಂಗಳು ಇವ್ರು ನನಗೆ ಹಾಕ್ತಾರಪ್ಪ ಅಂತೇಳಿ ಆರಂಭದಲ್ಲಿ ಅವ್ರಿಗೆ ಒಂದಿಷ್ಟು ರುಚಿ ತೋರಿಸಿ ಬಿಟ್ಬಿಟ್ರಲ್ಲ, ಅದನ್ನ ನಂಬ್ಕೊಂಡ್ಬಿಟ್ಟು ಎಲ್ಲೋ ಕಮಿಟ್ ಆಗ್ಬಿಟ್ಟು ಚೀಟಿ ಹಾಕೊಂಡು ಕೂತ್ಕೊಳ್ತಾರಲ್ಲ, ಅವ್ರು ಬಾಯ್ ಬಡ್ಕೊಳ್ತಾರೆ. ನೀವು ಕೊಡುವಂತ ದುಡ್ಡಿನ ಮೇಲೆ ಎಲ್ಲೋ ಸಾಲ ಮಾಡ್ಕೊಂಡ್ಬಿಟ್ಟು ಏನೋ ಮಾಡ್ಕೊಳ್ತೀರಿ ಅಂತ ಹೇಳಿ ಬಡವರ್ಗದ ಜನ, ಮಧ್ಯಮ ವರ್ಗದ ಜನ ಕಾಯ್ತಾ ಇರ್ತಾರಲ್ಲ, ಅವರಿಗೆ ಈ ಸಮಸ್ಯೆ. ಯಾವ ರೀತಿಯಲ್ಲಿ ಅವರನ್ನ ನೀವು ಇಕ್ಕಟ್ಟಿಗೆ ಸಿಕ್ಕಾಕ್ಸಿದ್ದೀರಾ ಅಂತ ನೋಡ್ಕೊಳ್ಳಿ. ಈಗ ಅವರು ಶಾಣೆ ಆಗ್ಬಿಟ್ಟಿದ್ದಾರೆ, ಕೊಟ್ಟಾಗ ಬರಲಿ ಬಿಡು, ಅಕೌಂಟ್ನಾಗ ಇರುತ್ತೆ ಅದು ಅನ್ನೋ ರೀತಿಯಲ್ಲಿ ಎಂಥ ಬಂಡತನಕ್ಕೆ ಬಂದ್ಬಿಟ್ಟಿದ್ದೀರಾ ಅಂತ ಹೇಳಿ. ಆಮೇಲೆ ಮೇಡಮ್ ಏನು ಮಾಡೋಕ್ಕಾಗತ್ತೆ ಇದರಲ್ಲಿ? ಹಣಕಾಸು ಮಂತ್ರಿಗಳು ಯಾರು? ಅಲ್ಲ, ಅದ್ರ ಇಲಾಖೆ ಕರೆಕ್ಟ್. ದುಡ್ಡೇ ಬರಲಿಲ್ಲ ಅಂದ್ರೆ ಅವ್ರೇನು ಮನೆಯಿಂದ ಕೊಡೋಕ್ಕಾಗತ್ತಾ ಮೇಡಮ್? ಅರೆ ಒಳ್ಳೆ ಕತ್ತೆ ಆಯ್ತಲ್ಲ. ಅದೇನು ಕಡಿಮೆನಾ? 1 ಕೋಟಿನೋ 2 ಕೋಟಿನೋ? 20,000, 29,000, 24,000, 25,000 ಕೋಟಿ ಬೇಕದಕ್ಕೆ ಒಂದು ವರ್ಷಕ್ಕೆ. ಎಲ್ಲಿಂದ ಬರ್ತಾರೆ ಅವರು? ಹಾಗಿದ್ದಾಗ ಅವ್ರು ತಪ್ಪು ಮಾಹಿತಿನೂ ಕೊಡಬಾರ್ದು. ಇಲ್ಲ, ಇಷ್ಟೇ ಕೊಟ್ಟಿರೋದು ಅಂತ ಹೇಳ್ಕೋಬೇಕು. ಯಾವುದೋ ಒಂದು ಡಿಸ್ಟಿಕ್ ಅಲ್ಲಿ ಆಗಸ್ಟ್ ವರೆಗೆ ಕೊಟ್ಟಿರ್ತಾರೆ, ಅವ್ರದ್ದು ತಪ್ಪಲ್ಲ. ಅವ್ರಿಗೆ ಕೊಡುವಂತ ಮಾಹಿತಿಗಳು ಅಧಿಕಾರಿಗಳದ್ದು.
ಯಾವ ಅಧಿಕಾರಿ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ರೆ ಅವ್ರನ್ನ ತಂದು ನಿಲ್ಲಿಸಿ ಅಲ್ಲಿಗೆ. ಮೇಡಮ್ ಅದನ್ನು ಹೇಳಬೇಕು ಅಲ್ಲಿ ಸದನದೊಳಗಡೆಗೆ, ನನಗೆ ಮಾಹಿತಿಯನ್ನು ಕೊಟ್ಟಿದ್ದು ಹಿಂಗಿದೆ ಅಂತೇಳಿ. ಏನು ಅವರೇ ನೋಡ್ಕೊಂಡ ಬರೋಕ್ಕಾಗತ್ತೆ? ನೋಡೋಣ ನಾಳೆ ಏನು ಆನ್ಸರ್ ಮಾಡ್ತಾರೆ ಅಂತ. ಇನ್ನು ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದಂತಹ SC, SP, TSP ಹಣವನ್ನು ಸರ್ಕಾರ ಗ್ಯಾರಂಟಿ ಯೋಜನೆಗೆ ಕೋಟಿ ಖರ್ಚು ಮಾಡಿದೆ. ವಿಧಾನ ಪರಿಷತ್ನಲ್ಲಿ ಈ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಮಹದೇವಪ್ಪ ಮಾಹಿತಿಯನ್ನು ಕೊಟ್ಟರು. 2.5 ವರ್ಷದಲ್ಲಿ SC, SP ಯೋಜನೆಯ ಹಣದಲ್ಲಿ 25,909 ಕೋಟಿ ಹಾಗೂ TSP ಅನುದಾನದಲ್ಲಿ 11,273 ಕೋಟಿ ಖರ್ಚು ಮಾಡಲಾಗಿದೆ ಅಂತ ಬಿಜೆಪಿ ಸದಸ್ಯೆ ಹೇಮಲತಾ ನಾಯಕ್ ಪ್ರಶ್ನೆಗೆ ಸಚಿವರು ಉತ್ತರವನ್ನು ಕೊಟ್ಟರು. 2023ರಿಂದ 25ರವರೆಗೆ ಗ್ಯಾರಂಟಿ ಯೋಜನೆಗಳು 5 ಯೋಜನೆಗೆ SC, TSP ಹಣವನ್ನು ಕೊಟ್ಟಿರೋದು ಎಷ್ಟು ಅನ್ನೋ ಅಂಕಿಅಂಶವನ್ನು ಕೂಡ ಬಿಡುಗಡೆ ಮಾಡಿದರು. ಸೊ ಇಲ್ಲಿ ಯಾವ ರೀತಿಯಾಗಿ ಗ್ಯಾರಂಟಿಗೆ ಹಣವನ್ನು, ದಲಿತರ ಹಣವನ್ನು ಬಳಕೆಯನ್ನ ಮಾಡಿದ್ದಾರೆ ಅಂತ ನೋಡ್ಕೊಳ್ಳಿ. SC, SPಯಲ್ಲಿ 14,000 ಗೃಹಲಕ್ಷ್ಮಿಗಿದು 14,743 ಕೋಟಿ ರೂಪಾಯಿನ ಬಳಕೆ ಮಾಡ್ಕೊಂಡಿದ್ರೆ, TSPಯಲ್ಲಿ 6,317 ಕೋಟಿ ರೂಪಾಯಿನ ಬಳಕೆ ಮಾಡ್ಕೊಳ್ತಾರೆ. ಇನ್ನು ಅದೇ ಅನ್ನಭಾಗ್ಯಕ್ಕೋಸ್ಕರ ಬಳಕೆ ಮಾಡುವಂಥದ್ದು SC, SPಯಲ್ಲಿ 3,701 ಕೋಟಿ ರೂಪಾಯಿ, TSP ಒಳಗೆ 1,584 ಕೋಟಿ ರೂಪಾಯಿಯನ್ನ ಪಡ್ಕೊಳ್ತಾರೆ ಅನ್ನಭಾಗ್ಯವನ್ನು ಕೊಡಕ್ಕೆ. ಇನ್ನು ಅದೇ ರೀತಿ ಯುವ ನಿಧಿಗೆ ಬಳಕೆ ಮಾಡ್ಕೊಳ್ಳೋಕೆ SC, SP ಒಳಗೆ 202 ಕೋಟಿನ ತಗೊಳ್ತಾರೆ. ಅದಾದ ನಂತರ TSPಯಲ್ಲಿ 81 ಕೋಟಿ ರೂಪಾಯಿ ಪಡ್ಕೊಳ್ತಾರೆ. ಗೃಹ ಜ್ಯೋತಿಗೆ ಹೋಗೋದಾದ್ರೆ ಗೃಹ ಜ್ಯೋತಿಯಲ್ಲಿ 4,562 ಕೋಟಿಯನ್ನ SC, SPಯಿಂದ ತಗೊಳ್ತಾರೆ. TSPಯಿಂದ 2,076 ಕೋಟಿಯನ್ನ ಪಡ್ಕೊಳ್ತಾರೆ. ಶಕ್ತಿ ಯೋಜನೆಗೋಸ್ಕರ SC, SPಯಿಂದ 2,701 ಕೋಟಿ ರೂಪಾಯಿ, TSPಯಿಂದ 1,215 ಕೋಟಿ ರೂಪಾಯಿ. ಒಟ್ಟು ಹಣ ಬಳಕೆ ಮಾಡಿರುವಂಥದ್ದು SC, SPಯಿಂದ 25,909 ಕೋಟಿ ರೂಪಾಯಿ, TSPಯಿಂದ 11,273 ಕೋಟಿ. ಅಲ್ಲಿಗೆ 36-37 ಸಾವಿರ ಕೋಟಿಯನ್ನ ದಲಿತರಿಗೋಸ್ಕರ ಮೀಸಲಿಟ್ಟಿದ್ದು. ನಮ್ಮದು ಯಾವ ಸರ್ಕಾರ? ಜನಪರ ಸರ್ಕಾರ. ಜನಪರ. ನಾವು ಯಾರ ಪರವಾಗಿ? ಅಹಿಂದ ಪರವಾಗಿ. ಅಹಿಂದ ಒಳಗೆ ಮುಗೇತ್ ಅಷ್ಟೇ. ಏನ್ರಿ ಮಾನ ಮರ್ಯಾದೆ ಇದೆಯೇನ್ರಿ ನಿಮ್ಗೆಲ್ಲ? ದಲಿತರ ಕಲ್ಯಾಣಕ್ಕೋಸ್ಕರ ಅಲ್ಲ, ಅದನ್ನ ಸಮರ್ಪಕವಾಗಿ ಬಳಕೆ ಮಾಡಿದಿದ್ರೆ ಬಹುಶಃ ಅದು ಉಳಿತಾ ಇರಲಿಲ್ಲ. ಅದನ್ನೇ ಅವರು ಇಲ್ಲಿ ಎತ್ಕೊಳ್ಬೇಕಾದ ಅವಶ್ಯಕತೆ ಕೇಳಬೇಕಾಗಿರುವಂತದ್ದು. ಇವತ್ತು ಕೂತ್ಕೊಂಡ್ಬಿಟ್ಟು ನನ್ನನ್ನ KPC ಅಧ್ಯಕ್ಷರನ್ನ ಮಾಡಿ, ದಲಿತರನ್ನ CM ಆಗಿ ಮಾಡಿ ಅಂತ ಕೇಳ್ತಾ ಇರಲ್ಲ ಮಂತ್ರಿಗಳು. ನಾಚಿಕೆ ಆಗಬೇಕು ನಿಮಗೆಲ್ಲ ಕೂತ್ಕೊಂಡ್ಬಿಟ್ಟು. ನಿಮ್ಮ ಸಮುದಾಯದಲ್ಲಿ ಬಡವರಿಗೋಸ್ಕರ, ಅವರ ಕಲ್ಯಾಣಕ್ಕೋಸ್ಕರ ಇಟ್ಟಿರುವಂತಹ ದುಡ್ಡನ್ನ ತಗೊಂಡೋಗ್ಬಿಟ್ಟು ನಮ್ಮ ಪಕ್ಷ ಕೊಟ್ಟಂತ ಯೋಜನೆಗಳನ್ನ ನಾನು ತರಕ್ಕೋಸ್ಕರ ಬಳಕೆ ಮಾಡ್ಕೊಳ್ತಿದ್ದೀರಿ ಅಂದಾಗ ಅದ್ರ ಮುಂದೆ ಜಿ ಹುಜೂರ್ ಅನ್ಕೊಂಡು ಓಡಾಡ್ತಾ ಇದ್ರಲ್ಲ, ನಾಚಿಕೆ ಪಡಬೇಕಾಗಿರುವಂಥದ್ದು ನೀವು. ಇವತ್ತು ಕೇಳಬೇಕಾಗಿರೋದು ನಾನಲ್ಲ, ಇವತ್ತು ಕೇಳಬೇಕಾಗಿರೋದು ದಲಿತರ ವಿಚಾರದಲ್ಲಿ ಹೋರಾಟವನ್ನ ಮಾಡ್ತಾ ಇರುವಂತ ದಲಿತ ಸಂಘಟನೆಗಳಿದಾವಲ್ಲ, ದಲಿತ ಮಂತ್ರಿಗಳಿದ್ದೀರಲ್ವಾ, ದಲಿತ ಶಾಸಕರಿದ್ದೀರಲ್ವಾ, ನೀವು ಕೇಳಬೇಕಾಗಿದ್ದು. ನಿಮ್ಮಿಂದ ನಿರೀಕ್ಷೆ ಮಾಡಕ್ಕಾಗಲ್ಲ. ಸಮುದಾಯದ ಹೆಸರಲ್ಲಿ ಅವರಿಗೆ ಅಧಿಕಾರ ಬೇಕು, ಇವರಿಂದ ನಿರೀಕ್ಷೆ ಮಾಡಕ್ಕಾಗಲ್ಲ. ಯಾಕೆ ಅಂತಂದ್ರೆ KJ ಹಳ್ಳಿ, DJ ಹಳ್ಳಿ ದಲಿತ ಶಾಸಕನ ಮನೆಗೆ ಬೆಂಕಿ ಬಿದ್ದಾಗಲೇ ಬಾಯಿ ಮುಚ್ಕೊಂಡು ಕೂತಂತವ್ರು ಇವರೆಲ್ಲ. ಅವತ್ತೇ ಧ್ವನಿ ಎತ್ತದೇ ಇರುವಂತವ್ರು ಇವತ್ತು ದಲಿತರಲ್ಲಿ ಬಡವರಿಗೋಸ್ಕರ, ಕಲ್ಯಾಣಕ್ಕೋಸ್ಕರ ಇಟ್ಟಂತ ಈ ದುಡ್ಡನ್ನ ಕಿತ್ಕೊಂಡ್ರೆ ಅವ್ರಿಗೇನಾಗಬೇಕಾಗಿದೆ? ಅವ್ರಿಗೆ ಮಂತ್ರಿ ಸ್ಥಾನ ಇದೆ, ಅವ್ರಿಗೆ ಮುಖ್ಯಮಂತ್ರಿ ಆಗಬೇಕಾಗಿದೆ, ಅವರಿಗೆ KPC ಅಧ್ಯಕ್ಷರಾಗಬೇಕಾಗಿದೆ. ಸಾಯೋರು ಕೆಳಗಡೆಗಿರೋರು ಅಲ್ಲಿ ತಾನೆ, ದುಡ್ಡು ಅಲ್ಲಿಗಿಟ್ಟಿರೋದು ತಾನೆ. ನಾಚಿಕೆ ಇಲ್ಲದೆ ಇರೋ ರೀತಿಯಲ್ಲಿ ವರ್ತಿಸುವಂಥವ್ರು ಬಾಯಿ ಬಿಟ್ರೆ ದಲಿತರ ಪರವಾಗಿ ನಾವು, ದಲಿತರ ಉದ್ಧಾರಕ್ಕಾಗಿ ನಾವು. ಶೇಮ್ ಅನ್ಕೊಳ್ಳಿ ನಿಮ್ಮನ್ನು ಪಾಡಿ ನೀವು. ಇನ್ನು ರಾಜ್ಯದಲ್ಲಿ ಕಡ್ಡಾಯ ಕನ್ನಡ ಭಾಷಾ ನಾಮಫಲಕ ಅಳವಡಿಕೆ ಕುರಿತು ನಿಗಾ ವಹಿಸಲು ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಆದಷ್ಟು ಬೇಗ ರಾಜ್ಯದಲ್ಲಿ ನಿಯಮ ಸಂಪೂರ್ಣ ಅನುಷ್ಠಾನಕ್ಕೆ ಕ್ರಮ ಕೈಗೊಳ್ಳುತ್ತದೆ ಅಂತ ಪರಿಷತ್ನಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಹೇಳಿದ್ದಾರೆ. ಗ್ರಾಮ ಪಂಚಾಯಿತಿ ಗ್ರಂಥಾಲಯದಲ್ಲಿ ಕೆಲಸ ನಿರ್ವಹಿಸುವ ಸಿಬ್ಬಂದಿಗೆ ಕನಿಷ್ಠ ವೇತನ ಕೊಡುವ ಬಗ್ಗೆ ಬಿಜೆಪಿ ಸದಸ್ಯ DS ಅರುಣ್ ಅವರು ಸರ್ಕಾರಕ್ಕೆ ಒತ್ತಾಯ ಮಾಡಿದರು. ಪ್ರಿಯಾಂಕ ಖರ್ಗೆ ಬದಲಾಗಿ ಸಚಿವ ಸಂತೋಷ್ ಲಾಡ್ ಉತ್ತರ ಕೊಟ್ಟು, ಸದ್ಯ 36 ಕೋಟಿ ಸಂಬಳ ಹಣ ಬಾಕಿ ಇದೆ, ಆರ್ಥಿಕ ಇಲಾಖೆಗೆ ಪತ್ರ ಬರೆಯಲಾಗಿದೆ, ಆದಷ್ಟು ಬೇಗ ಸಂಬಳ ಕೊಡ್ತೀವಿ ಅಂದಿದ್ದಾರೆ. ಇಷ್ಟೇ ಅಲ್ಲ, ವೃದ್ಧಾಪ್ಯ ವೇತನ ಇನ್ನೂ ಕೊಡ್ತಾ ಇಲ್ಲ. ಅದೇನೇನು ಬಾಕಿ ಉಳಿಸ್ಕೊಂಡಿದ್ರು ನಿಮ್ಮ ಗ್ಯಾರಂಟಿಗಳಿಗೋಸ್ಕರ ಎಷ್ಟೆಷ್ಟು ಒದ್ದಾಡಿಸ್ತಾ ಇದ್ದೀರಾ ನೋಡ್ಕೊಳ್ಳಿ. ಏನೋ ಬಿಜೆಪಿ ಉಚ್ಚಾಟಿತ ವಿಜಯಪುರ ಶಾಸಕ ಯತ್ನಾಳ್ರನ್ನ ಮತ್ತೆ ಬಿಜೆಪಿಗೆ ಕರೆತರುವಂತಹ ಯತ್ನ ನಡೀತಿದ್ಯಾ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಅಶೋಕ್ ಸುನಿಲ್ ಕುಮಾರ್ ಪದೇ ಅವ್ರ ಜೊತೆಗೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಈ ವಿಷಯವಾಗಿ ಬಹಿರಂಗವಾಗಿ ಯತ್ನಾಳ್ ಮಾತನಾಡ್ತಾ ವಾಪಸ್ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಅಶೋಕ್ ಕರೆದಿದ್ದಾರೆ. ನಾನೇನಾದ್ರೂ ವಾಪಸ್ ಹೋಗ್ಬೇಕು ಅಂದ್ರೆ ಒಂದು ರಾಜ್ಯಾಧ್ಯಕ್ಷ ಸ್ಥಾನ ಕೊಡಿ, ಇಲ್ಲ ಅಂತಂದ್ರೆ ವಿಪಕ್ಷ ಸ್ಥಾನ ಕೊಡಿ ಅಂತ ಕೇಳಿದ್ದೀನಿ. ನಾನು ಬಿಜೆಪಿಗೆ ಹೋದ್ರೆ ಮುಖ್ಯಮಂತ್ರಿ ಆಗಿಯೇ ಹೋಗ್ತೀನಿ ಅಂತೆಲ್ಲ ಹೇಳಿಕೆ ಕೊಟ್ಟರು. ಅಶೋಕರ ಇದರಲ್ಲಿ ಒಂದು 4-5 ಶಾಸಕರು ಬಂದು ಮುಂದಿನ ದಿವಸಗಳಲ್ಲಿ ನಿಮ್ಮ ಪಕ್ಷಕ್ಕೆ ಬರಬೇಕು, ಏನು ನಮ್ಮ BJPಯ ಹೈಕಮಾಂಡ್ಗೆ ನಾವೆಲ್ಲ ಕೂಡಿ ಮನವಿ ಮಾಡ್ಕೋತೀವಿ, ಯತ್ನಾಳ್ ವಾಪಸ್ ತಗೋರಿ ಇಷ್ಟೇ ಹೇಳಿದ್ದಾರೆ. ಡಿಮ್ಯಾಂಡ್ ನಾವು ನಂಬರ್ 1 ಹುದ್ದೆ ಕೊಡಬೇಕು ರಾಜ್ಯದಾಗ. CM ಈಗ ಅಧ್ಯಕ್ಷ ಅಥವಾ ವಿರೋಧ ಪಕ್ಷ ನಾಯಕ, ಮುಂದೆ CM ಕೂತ್ರು ಮುಂದೆ ಕೊಂಡಿರೋದು, ಇಲ್ಲಕಂದ್ರೆ ಹಿಂಗೆ ಹೋಗಿ JCB ಪಾರ್ಟಿ ಮಾಡ್ತಾರೆ. ನೋಡಿ, ಅಮಿತ್ ಶಾ
ಇದಕ್ಕೆ ಡಿ.ಕೆ. ಶಿವಕುಮಾರ್ ಭೇಟಿ ಆಗಿಲ್ಲ. ಇದು 100% ಸುಳ್ಳು. ಈ ವರ್ಷದ ಕಾಮಿಡಿ ಪೀಸ್ ದೊಡ್ಡ ಜೋಕ್ಸ್ ಇದು ಅಂತ ಹೇಳಿ ಕಿಚ್ಚ ಪಡ್ತೀನಿ. ಯಾರು ಉಚ್ಚಾಟನೆ ಆಗಿದಾರಲ್ಲ ಅಯ್ಯೋ ಮಾಡ್ಲಿ ಬಿಡ್ರಿ ಒಂದ್ಸಲ JCB ಪಕ್ಷವನ್ನ. ಆ JCBಯಲ್ಲಿ ಯಾರ್ಯಾರು ಬರ್ತಾರೆ ಅಂತಾದ್ರೂ ನೋಡೋಣ ಒಂದ್ಸಲ. ಆಗ್ಲಿ ಬಿಡ್ರಿ, ಯಾಕೆ ಹೋಗೋರು ಹೋಗ್ತಾರೆ, ಬಿಡೋರು ಬಿಡ್ತಾರೆ, ಸೇರ್ಕೊಳ್ತಾರೆ, ಬಿಡೋರು ಬಿಡ್ತಾರೆ. ಏನಾಗಬೇಕಾಗಿದೆ ಈಗ? JCB ಪಕ್ಷ ಕಟ್ತಾರಂತ ಇನ್ನೊಂದು ಬರಲಿ ಬಿಡಿ ಪ್ರಾದೇಶಿಕ ಪಕ್ಷ.